ಕಥೆಯಿಂದ ತಯಾರಾಗ್ತಿರೋ ಆಧ್ಯಾತ್ಮಿಕ ತತ್ವವುಳ್ಳ ಸತ್ಯಯುಗದ ಪ್ರಥಮ ಹಂತದ ಕತೆ ಜಿ ಸತ್ಯಾರವರು ಚಿತ್ರಕಥೆ ಬರೆದು ನಿರ್ದೇಶನ ಮಾಡ್ತಿರೋ 144ನೇ ಕಾಣಿಕೆ. ಈ ಕಥೆಯ ದೃಶ್ಯಗಳಲ್ಲಿ ಹೊಸ ಪ್ರತಿಭೆಗಳ ಅಭಿನಯ ನೋಡೋಣ ಬನ್ನಿ. ನಾನು ನಿಮಗೆಲ್ಲ ಮುಖ್ಯವಾಗಿ ಹೇಳೋ ವಿಷಯ ತುಂಬ ಮಹತ್ವದಾಗಿದೆ. ಈ ಸೌರಮಂಡಲದಲ್ಲಿ ನವೋಪಿ ಕಾರ್ಯದ ವಿಸ್ಮಯ ಆಕಾಶದಲ್ಲಿ ನಡೆಯುವುದು ನಿಜವಾ? ನಮ್ಮ ಸೌರಮಂಡಲ ಫೋಟಾನ್ ಬೆಲ್ಟ್ ಎಂಬ ವಿಶೇಷ ಚೈತನ್ಯ ವಲಯವನ್ನು ಪ್ರವೇಶಿಸುತ್ತದೆ. ನಮ್ಮ ಸೂರ್ಯ ಗ್ಯಾಲಕ್ಸಿ ಕೇಂದ್ರದೊಂದಿಗೆ ಸಂಯೋಜನೆಗೊಳ್ಳುತ್ತೆ. ಇದು ಸಾವಿರಾರು ವರ್ಷಗಳಲ್ಲಿ ನಡೆಯೋ ಘಟನೆ, ಹೌದಾ? ಇದು ಸಾವಿರಾರು ವರ್ಷಗಳಲ್ಲಿ ಒಮ್ಮೆ ಮಾತ್ರ ವಿಸ್ಮಯಕಾರಿ ಆಶ್ಚರ್ಯ ನಡೆಯೋದ್ರಿಂದ ದೇವರ ಅನುಗ್ರಹ ಮುಖ್ಯ. ನಮ್ಮ ಭೂಮಿಯ ಅಯಸ್ಕಾಂತ ಧ್ರುವಗಳು ಸ್ವಲ್ಪ ಕಾಲ ಮಾಯವಾಗಿ ನಂತರ ಅವು ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಕಟಗೊಳ್ಳುತ್ತೆ ಅಂತೀರಾ? ಹೌದು, ಭೂಮಿಯ ಅಕ್ಷಾಂಶವು ಹಲವು ಡಿಗ್ರಿಗಳಷ್ಟು ಓರೆಯಾಗಬಹುದು. ಭೂಮಿಯ ತಿರುಗುವಿಕೆಯು 3 ಹಗಲು 3 ರಾತ್ರಿಗಳವರೆಗೆ ನಿಲ್ಲುವ ಸಾಧ್ಯತೆ ಇದೆಯಾ? ಎಸ್, ಈ ತಿರುವಿಕೆ ಮತ್ತೆ ಶುರುವಾದಾಗ ಭೂಮಿಯು ವಿರುದ್ಧ ದಿಕ್ಕಿನಲ್ಲಿ ಸುತ್ತಲು ಪ್ರಾರಂಭಿಸುತ್ತದೆ. ಆಗ ಆ ಅವಧಿಯಲ್ಲಿ ಭೂಕಂಪಗಳು, ಜ್ವಾಲಾಮುಖಿ ಸ್ಫೋಟ, ಚಂಡಮಾರುತಗಳು ಕಾಣಿಸಿಕೊಳ್ಳುವುದು ಅಲ್ವಾ? ಅದ್ರ ಜೊತೆಯಲ್ಲಿ ಸುದ್ದಿ ಮಾಧ್ಯಮಗಳು ಕುಸಿಯುತ್ತೆ, ಆಡಳಿತ ಪತನಗೊಳ್ಳುತ್ತೆ ಅಂತ ಮಾತಿದೆ. ಹೌದು, ಎಲ್ಲ ಮಾನವ ನಿರ್ಮಿತ ವ್ಯವಸ್ಥೆಗಳು ಕುಸಿದು ಬೀಳುತ್ತೆ. ಆಗ ಉದ್ಭವಿಸುವ ಆಹಾಕಾರ ಗೊಂದಲಗಳನ್ನು ನಾವಿಲ್ಲಿ ಊಹಿಸಲೂ ಸಾಧ್ಯವಿಲ್ಲ. ಆಗ ಈ ಜಗತ್ತು ಕೊನೆಗೊಳ್ಳುತ್ತೋ ಅಥವಾ ಇಲ್ಲಿಯ ಜೀವನ ಅಂತ್ಯವಾಗುತ್ತೋ? ಹೇಳಿ ಚೈತನ್ಯ ಅವರೇ. ಈ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರವಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿದ್ದು. ನೀವೆಲ್ಲ ಎಲ್ಲೆಡೆ ಇದರ ಪ್ರಚಾರ ಮಾಡಿ ಕೀರ್ತಿವಂತರಾಗಬೇಕು. ಬನ್ನಿ ಈಗ ನನ್ನ ಜೊತೆ. ಈ ದೃಶ್ಯ ನೋಡಿದ್ರಿ ಅಲ್ವಾ? ಎರಡನೇ ದೃಶ್ಯದಲ್ಲಿ ಯಾವ ವಿಷಯ ಪ್ರಸ್ತಾಪ ಆಗತ್ತೆ ನೋಡೋಣ ಬನ್ನಿ. ಇಲ್ಲಿನ ಬದುಕನ್ನು ಸತತವಾಗಿ ಮೇಲ್ವಿಚಾರಿಸುತ್ತಾ ನಮ್ಮನ್ನು ಕಾಪಾಡಿ ನೆರವಾಗಲು ಯಾರಿರ್ತಾರೆ? ಇದಕ್ಕೆಲ್ಲ ಸದಸ್ಯರಿರೋ ಮೇಲಿನ ಲೋಕದಲ್ಲಿರೋ ಮಹತ್ತರವಾದ ಉತ್ತರಗಳನ್ನು ಎಲ್ಲರೂ ತಿಳಿಸೋಕೆ ನಾವಿಲ್ಲ ಬಂದಿದ್ದೀವಿ. ಈ ಮಹಾತ್ಮರನ್ನ ಸಪ್ತರ್ಷಿಗಳು ಅಥವಾ ಐಆರ್ಕಿ ಅಂತ ಕರೀತಾರಲ್ಲ, ಅವ್ರ ಬಗ್ಗೆ ತಾನೇ? ಓಹೋ, ನೆರವಾಗಲು ಲಕ್ಷಾಂತರ ಋಷಿಗಳು ಅಥವಾ ಬೆಳಕಿನ ಜೀವಿಗಳು ಮಾನವರಾಗಿ ಹುಟ್ಟಿ ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರಂತಾನೆ ಉಳಿದವರು ತಮ್ಮ ಸೂಕ್ಷ್ಮ ಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಉಳಿದವರೆಲ್ಲ ತಮ್ಮ ಸೂಕ್ಷ್ಮ ಲೋಕಗಳಿಂದಲೇ ಅವ್ರ ಕೆಲಸನ ನಿರ್ವಹಿಸ್ತಾ ಇದ್ದಾರಂತನಾ? ಈ ಜಗತ್ತು ಕೊನೆಗೊಳ್ಳುವುದಿಲ್ಲ, ಇಲ್ಲಿನ ಜನಜೀವನವೂ ಅಂತ್ಯವಾಗುವುದಿಲ್ಲ. ಭವಿಷ್ಯ ನಿಂತಿರೋದು ನಮ್ಮ ಮೇಲೆ. ನೀವು ಹೇಳ್ತಾ ಇರೋದು ಪ್ರತಿಯೊಬ್ಬರ ಭವಿಷ್ಯವಾಣಿಗಳನ್ನು ಬರೆಯುವಲ್ಲಿ ನೆರವಾಗಬಹುದು, ಸೃಷ್ಟಿಸಬಹುದು. ಇದರ ಯಾವುದೇ ಅನುಮಾನವಿಲ್ಲ ಅಂತೀರ ನ್ಯಾನ್ಸ್? ಇದನ್ನು ಹೇಗೆ ಮಾಡೋದು? ಈ ಸಮಾಜ ಕಟ್ಟುಪಾಡಿನಲ್ಲಿ ನಾವೆಲ್ಲ ಹೀಗೆ ಬಂಧಿತರಾಗಿದ್ದೇವಲ್ಲ. ಈ ಜಗತ್ತಿನ ಎಲ್ಲ ನಕಾರಾತ್ಮಕತೆಯನ್ನು ನಿವಾರಿಸುವ ಮೂಲಕ ಇದು ನಮ್ಮಿಂದ ಶುರುವಾಗಬೇಕು. ಈ ಭೂಮಿಗೆ ಚಾನಲ್ ಆಗ್ತಿರೋ ಹೊಸ ಚೈತನ್ಯಗಳನ್ನು ಸ್ವೀಕರಿಸಿ ಅದನ್ನು ಹಿಡಿದಿಟ್ಕೊಳ್ಬೇಕು. ಫೋಟಾನ್ ಬೆಲ್ಟ್ನಿಂದ ಸಾಧ್ಯವಾಗುತ್ತಿರೋ ಹೊಸ ಸತ್ಯಯುಗವನ್ನು ಪ್ರವೇಶಿಸಲು ನಮ್ಮನ್ನು ಮತ್ತು ನಮ್ಮ ಭೂಮಿಯನ್ನು ಸಿದ್ಧಪಡಿಸೋದು ಬಹಳ ಮುಖ್ಯ. ಹಾಗಾದರೆ ನಾವೆಲ್ಲ ಹೊಸ ವಿಧಿಗಳನ್ನು ಸೃಷ್ಟಿಸುವಲ್ಲಿ, ಭವಿಷ್ಯವಾಣಿಗಳನ್ನು ಬರೆಯುವಲ್ಲಿ ನೆರವಾಗಬಹುದು. ಅದೆಲ್ಲ ನಮ್ಮಲ್ಲಿಯೇ ಅವಲಂಬಿತವಾಗಿದೆ. ಈ ಮಹಾನ್ ಸಿದ್ಧತಾ ಕಾರ್ಯಕ್ಕೆ ನಾವು ಮಾತ್ರ ಅಲ್ಲಪ್ಪ. ನ್ಯಾನ್ಸ್ ಪ್ರಕಾರವಾಗಿ ಅನೇಕ ಮಹಾತ್ಮರು ದಿವ್ಯ ಚೇತನಗಳು ನಮಗೆ ನೆರವಾಗಲು ಕಾಯುತ್ತಿದ್ದಾರೆ. ಅವರ ಬಗ್ಗೆ ಈ ವಿಶ್ವದಲ್ಲಿ ನಡೀತಿರೋ ಕೆಲವು ಅಪೂರ್ವ ವಿದ್ಯುನ್ಮಾನಗಳ ಬಗ್ಗೆ ನಾವು ತಿಳ್ಕೊಬೇಕು. ನ್ಯಾನ್ಸ್, ಇಲ್ಲಿನ ಬಹುತೇಕ ಮಾಹಿತಿ ಒದಗಿಸ್ತಾ ಇರೋದು ನೀವು ಹೇಳ್ತಾ ಇರೋ ವಿಶೇಷ ಚಾನಲ್ ಅಂತೀರಾ? ಸುವಾಹಿನಿ ಅದ್ವಿತೀಯ ವ್ಯಕ್ತಿ, ಮನುಕುಲಕ್ಕೊಂದು ಅಪೂರ್ವ ಕಾಣಿಕೆ ಎಂದೇ ಹೇಳಬೇಕು. ಚಿಕ್ಕ ಮನಸ್ಸಿನ, ಮುಗ್ಧ ಮನಸ್ಸಿನ, ತನಗೆ ತಿಳಿಸಿಕೊಡಲಾದ ಎಲ್ಲವನ್ನು ಸಮರ್ಪಕವಾಗಿ ಗ್ರಹಿಸೋ ಶಕ್ತಿ, ಅಂದರೆ ಎಲ್ಲವನ್ನು ಗ್ರಹಿಸಿ ಸಮರ್ಪಕವಾಗಿ ಸುವಾಹಿನಿ, ಆ ಅಮೂಲ್ಯವಾದ ಸಕಾಲಿಕ ಜ್ಞಾನಿ ಸುವಾಹಿನಿ. ಮಾಸ್ಟರ್ ವಿಶ್ವಾಮಿತ್ರ ಮತ್ತು ಸಪ್ತರ್ಷಿಗಳು ಆ ಅದ್ಭುತ ವ್ಯಕ್ತಿಗೆ ತನ್ನ ಶಕ್ತಿಯನ್ನು ಧಾರೆ ಎರೆದಿದ್ದಾರೆ. ವರ್ತಮಾನದ ಸಂಘರ್ಷಪೂರ್ಣ ಅವಧಿಯಲ್ಲಿ ಕೆಲಸ ಮಾಡಬಲ್ಲ ವಿನೂತನ ಆತ್ಮವನ್ನು ಸೃಷ್ಟಿಸಿದ್ದಾರೆ. ವಾವ್, ರಿಯಲಿ ಗ್ರೇಟ್. ನಾವೆಲ್ಲ ಸತ್ಯವಂತರಾದ್ರೆ ಮಾತ್ರ ಈ ಕಲಿಯುಗದಿಂದ ಮುಕ್ತಿ ಅಂತ ನೀವೆಲ್ಲ ಈ ದೃಶ್ಯ ನೋಡಿ ತಿಳ್ಕೊಂಡ್ರಿ ಅಲ್ವಾ? ಹಾಗಾದ್ರೆ 3ನೇ ದೃಶ್ಯದಲ್ಲಿ ಏನಿದೆ ನೋಡೋಣ ಬನ್ನಿ. ನಮಗೆಲ್ಲ ಸತ್ಯದ ಅರಿವಾಗಬೇಕು. ಜನರು ಇದನ್ನು ಒಪ್ಪಿಕೊಳ್ಳೋದು ಬಿಡೋದು ಅದು ಅವ್ರಿಗೆ ಬಿಟ್ಟು ವಿಚಾರ. ನೀವು ಹೇಳಿ. ಈ ನಿರ್ಮಲ ಜಲವನ್ನು ಸೇವಿಸುತ್ತಾ ನಿಮ್ಮ ಅಂತರ್ಗ್ರಹಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ನಾನು ಹೇಳ್ತೀನಿ. ಜ್ಞಾನಿಗಳೇ, ಯಾರಿಗಾದರೂ ಇದನ್ನು ಕೇವಲ ಶುದ್ಧ ಕಲ್ಪನೆ ಅಂತ ನಿರಾಕರಿಸೋ ಸಂಪೂರ್ಣ ಹಕ್ಕಿದೆ ಅಲ್ವೇ? ಇನ್ನೊಬ್ಬರನ್ನು ಒಪ್ಸೋದು ಅವ್ರ ಕೆಲಸವಲ್ಲ. ಅವರು ಬಂದಿರೋದು ಕೇವಲ ನಮ್ಮ ಗ್ರಹಿಕೆ ಮತ್ತು ಒಳನೋಟಗಳನ್ನು ಹಂಚಿಕೊಳ್ಳಲು ಮಾತ್ರ. ಜನರು ಬದಲಾಗಬೇಕು.
ಬದಲಾಗದಿದ್ದರೆ ಅವರನ್ನು ಕತ್ತಲೆಯ ಲೋಕಕ್ಕೆ ಸ್ಥಳಾಂತರಿಸಲಾಗುತ್ತೆ ಅಂತಾರಲ್ಲ. ಎಲ್ಲ ಮಾನವ ನಿರ್ಮಿತ ವ್ಯವಸ್ಥೆಗಳು ಕುಸಿದು ಬೀಳುತ್ತೆ ಅಂತಲೂ ಹೇಳ್ತಾರೆ. ಜಗತ್ತು ಕೊನೆಗೊಳ್ಳುವುದಿಲ್ಲ. ಇಲ್ಲಿ ಎಲ್ಲರ ಬದುಕು ಅಂತ್ಯವಾಗುವುದೂ ಇಲ್ಲ. ಭ್ರಷ್ಟಾಚಾರ ಕೊನೆಗೊಳ್ಳುತ್ತೆ. ಪ್ರೀತಿ ಇಲ್ಲದ ಎಲ್ಲರೂ ಅಂತ್ಯವಾಗುತ್ತಾರೆ. ಇದು ಖಚಿತ ಮಾಹಿತಿ. ಸತ್ಯಯುಗ ಹತ್ತಿರ ಬರುತ್ತೆ. ಭಗವಾನ್ ಕಲ್ಕಿ ಈಗಾಗಲೇ ತಮ್ಮ ಕಾರ್ಯವನ್ನು ಪ್ರಾರಂಭಿಸಿದ್ದಾರಂತೆ. ಅವರು ವಿಶೇಷ ವ್ಯಕ್ತಿಗಳನ್ನು ಸಂಪರ್ಕಿಸುತ್ತಾ ಎಲ್ಲರನ್ನೂ ಎಚ್ಚರಿಸುತ್ತಿದ್ದಾರಂತೆ. ಇದು ನಿಜವೇ? ಇರ್ಬೋದು. ಅವರು 2018ರಲ್ಲಿ ಭೂಮಿಯನ್ನು ಮಹಾವತಾರಗಳಿಗೆ ಹಸ್ತಾಂತರಿಸಬಹುದು. ಆ ನಂತರ ಅವರು ಮದುವೆಯಾಗಿ ಮೈತ್ರೇಯ ಗ್ಯಾಲಕ್ಸಿಯನ್ನು ತೆರಳ್ತಾರಂತ ತಿಳಿದಿದ್ದೀನಿ. ಆಂಡ್ರೋಮೆಡಾ ಗ್ಯಾಲಕ್ಸಿಯ ಸಮೀಪ ಇನ್ನೊಂದು ಗ್ಯಾಲಕ್ಸಿಯನ್ನು ಸೂಕ್ಷ್ಮ ಮಟ್ಟದಲ್ಲಿ ಸೃಷ್ಟಿಸಿದ್ದಾರೆ. ಈ ಗ್ಯಾಲಕ್ಸಿಯು 2011ರ ಹೊತ್ತಿಗೆ ಸುಮಾರಿಗೆ ಭೌತಿಕ ಮಟ್ಟದಲ್ಲಿ ಪ್ರಕಟಗೊಳ್ಳಲಿದೆಯಂತೆ. ಭವಿಷ್ಯದಲ್ಲಿ ನಮಗೆ ಭೌತಿಕ ದೇಹ ಅಥವಾ ಬೆಳಕಿನ ದೇಹದಲ್ಲಿ ಉಳಿಯುವ ಆಯ್ಕೆ ಯಾವಾಗಲೂ ಇರುತ್ತೆ. ಭೌತಿಕ ದೇಹದಲ್ಲಿರುವಾಗ ಪ್ರಾಣಶಕ್ತಿಯು ನಮಗೆ ನೆರವಾಗಿದ್ದರೆ ಬೆಳಕಿನ ದೇಹದಲ್ಲಿನ ರಾಚೈತನ್ಯವು ನಮಗೆ ಶಕ್ತಿಯನ್ನು ನೀಡುತ್ತದೆ ಅಲ್ವಾ? ಶಂಬಲದಲ್ಲಿರೋ ಜನರು ಮಾಯಾನ್ ಜನಾಂಗದವರಂತೆ. ಅವರು ಅತ್ಯಂತ ವಿಶೇಷ ವ್ಯಕ್ತಿಗಳಾಗಿ ಹೊರವಿರಲು ಎಲ್ಲರಿಂದ ದೂರವಾಗಿ ಉಳಿಯೋ ಸಲುವಾಗಿ ಈ ಭೂಮಿಗೆ ಬಂದ್ರಂತೆ. ನಿಜವೇ ಜ್ಞಾನಿಗಳೇ? ನಾವು ಭೂತ ವರ್ತಮಾನ ಭವಿಷ್ಯಗಳ ಎಲ್ಲ ಜ್ಞಾನವನ್ನು ಬಲ್ಲ ಅತ್ಯಂತ ಮುಂದುವರಿದ ಜೀವಿಗಳಿಂದ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸಬಹುದು. ಈ ಜ್ಞಾನವನ್ನು ಪಡೆಯಲು ಬಳಸಲಾಗುವ ಮುಖ್ಯ ಸಾಧನವೆಂದರೆ ನಮ್ಮ ಅಂತರ್ಗ್ರಹಣ ಶಕ್ತಿ ಅಲ್ಲವೇ? ಈ ಅಂತರ್ಗ್ರಹಣ ಶಕ್ತಿಯು ನಮ್ಮ ಅಂತರಂಗದ ಅಂತರಾತ್ಮದ ಧ್ವನಿಯಾಗಿದ್ದು ಅದು ಸುಳ್ಳಾಗಲು ಸಾಧ್ಯವಿಲ್ಲ. ಈ ಸಾಧನದ ಮೂಲಕ ನಾವು ಉನ್ನತ ಮೂಲದೊಂದಿಗೆ ಸಂಪರ್ಕ ಸಾಧಿಸಬಹುದು. ನಮ್ಮ ಒಳದನಿಯನ್ನು ಆಲಿಸಿದರೆ ಆಗ ಸತ್ಯವನ್ನು ಖಂಡಿತ ತಿಳಿಯುತ್ತೆ ಅಥವಾ ಸತ್ಯದತ್ತ ನಡೆಯುವ ಮಾರ್ಗ ಗೋಚರವಾಗುತ್ತೆ. ವ್ಯಕ್ತಿಯೊಬ್ಬ ನಿಸ್ವಾರ್ಥಿಯಾಗಿದ್ದು ಶುದ್ಧ ಮನಸ್ಸಿನವನಾಗಿದ್ದರೆ ಮಾರ್ಗದರ್ಶನಕ್ಕಾಗಿ ತನ್ನ ಹರಿತವಾದ ಅಂತರ್ಗ್ರಹಣ ಶಕ್ತಿಯಿಂದ ಅವರನ್ನು ಸಂಪರ್ಕಿಸ್ಬೋದಲ್ವಾ? ವಿಜ್ಞಾನವು ಈ ವಿಶ್ವದ ಉಗಮವನ್ನು ಒಂದು ಆಕಸ್ಮಿಕ ಎಂದು ಭಾವಿಸುತ್ತದೆ. ಸಕಲ ತೆರನಾದ ಜೀವರಾಶಿಗಳ ಸೃಷ್ಟಿಯ ಭೌತಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರಗಳ ಪ್ರಕ್ರಿಯೆ ನಡೆಯುತ್ತದೆ ಎಂದು ಪರಿಗಣಿಸಿದೆ. ಅದಕ್ಕೆ ಹಾಗೆ ಅವರೆಲ್ಲ ಈ ಗೋಳಾದ ಸುಂದರ ವಿಶ್ವದಲ್ಲಿ ಇದರಾಚೆಯೂ ಯಾವುದೇ ಆಕಸ್ಮಿಕಗಳಿಲ್ಲ, ಇದರ ಬಗ್ಗೆ ವಿವರವಿಲ್ಲ ಅನಿಸುತ್ತೆ. ಈ ವಿಶ್ವದಲ್ಲಿ ಲೆಕ್ಕವಿಲ್ಲದಷ್ಟು ಋಷಿಗಳಿದ್ದಾರೆ. ಸಪ್ತ ಋಷಿಗಳು ಉನ್ನತ ಪ್ರಜ್ಞೆ ಅಥವಾ ಸೃಷ್ಟಿಕರ್ತನ ನೇರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾರಂತ ಕೇಳಿದ್ದೀನಿ. ಈ ಸೃಷ್ಟಿಯಲ್ಲಿ ಎಲ್ಲವೂ ಚೈತನ್ಯದಿಂದ ನಿರ್ಮಿತವಾಗಿದೆ. ಪ್ರತಿಯೊಂದು ಅಣು ಮತ್ತು ಸೂಕ್ಷ್ಮಾಣು ಸಹ ಭೌತಿಕ ಚೈತನ್ಯದಿಂದ ನಿರ್ಮಿತವಾಗಿದೆ ಸ್ನೇಹಿತರೆ. ಹಾಗಾದರೆ ಪ್ರತಿಯೊಂದು ಚೈತನ್ಯ ವಲಯಕ್ಕೆ ತನ್ನದೇ ಆದ ಗುಣಮಟ್ಟ ಪ್ರಭಾವವಿರುತ್ತೆ. ಚಂದ್ರನ ಚೈತನ್ಯ ವಲಯ ಮತ್ತದರ ಏರುಪೇರುಗಳು ಮಾನವನ ಮನಸ್ಸನ್ನು ತಟ್ಟುತ್ತೆ. ನಾವೀಗ ಸೀರಿಯಸ್ ಎಂಬ ಚೈತನ್ಯ ವಲಯವನ್ನು ಸಮೀಪಿಸ್ತಾ ಇದ್ದೀವಿ. ಹಲವಾರು ಹೆಸರುಗಳಿರುವ ಈ ಚೈತನ್ಯ ವಲಯವನ್ನು ಸಾಮಾನ್ಯವಾಗಿ ಫೋಟಾನ್ ಬೆಲ್ಟ್ ಅಂತ ಕರಿತೀವಿ. ಸಿರಿಯಸ್, ಆಲ್ಸಿಯೋನ್ ಮತ್ತು ಸೂರ್ಯ ನಮ್ಮ ಆಕಾಶಗಂಗೆ ಗ್ಯಾಲಕ್ಸಿಯ ಕೇಂದ್ರ ಬಿಂದುವಿನ ಸುತ್ತಲೂ ಪರಿಭ್ರಮಿಸುತ್ತದೆ. ಇಟ್ಸ್ ರಿಯಲಿ ವಂಡರ್ಫುಲ್. ಫೋಟಾನ್ ಬೆಲ್ಟ್ ಚೈತನ್ಯವು ನೀಲಿ ಬಣ್ಣದಲ್ಲಿದ್ದು ಅದು ಅತ್ಯಂತ ಸೂಕ್ಷ್ಮದಲ್ಲಿರುತ್ತೆ. ಫೋಟಾನ್ ಬೆಲ್ಟನ್ನು ಸಪ್ತ ಋಷಿಗಳು ನೋಡಿಕೊಳ್ಳುತ್ತಾರೆ. ಏನೋ ನಿಮ್ಮೊಂದಿಗಿನ ಒಳಬೆರೆತು ಸತ್ಯ ಮಾರ್ಗವನ್ನು ನಾವು ಅನುಸರಿಸೋಕ್ಕೆ ಆಗ್ತಿದೆ ಜ್ಞಾನಿಗಳೇ. ಹೌದು ದೇವ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಫೋಟಾನ್ ಬೆಲ್ಟ್ನ ಹೇಗೆ ಪ್ರವೇಶಿಸೋದು ಅಂತ ನೀವೆಲ್ಲ ತಿಳ್ಕೊಂಡ್ರಿ. ಎಲ್ಲರೂ ಅದರಂತೆ ಪಾಲಿಸೋಣ. ಹೌದು, ಋಷಿಗಳು ಈ ಸೃಷ್ಟಿಯ ಅತ್ಯುನ್ನತ ಆತ್ಮಗಳು. ಅಂದರೆ ಈ ಕಣ್ಣಿಗೆ ಕಾಣದ ಮಹಾಗುರುಗಳು ದೈವ ನಿರ್ಮಿತ ಯೋಜನೆಗಳನ್ನು ಕಾರ್ಯಗತಗೊಳಿಸುವರೆ? ಪ್ರತಿಯೊಂದು ಜೀವಿಗೂ ತನ್ನ ಬದುಕನ್ನು ಸಾಧಿಸಲು ಅವರೆಲ್ಲ ನೇರೋಗ್ತಾರೆ. ಹಾಗಾದರೆ ಜ್ಞಾನ ವಿವೇಕಗಳನ್ನು ತಮ್ಮಲ್ಲ ಹಿಡಿದಿಟ್ಟುಕೊಂಡು ಅದನ್ನು ಎಲ್ಲ ಕಡೆಯಲ್ಲೂ ಹರಡುವ ಅಪಾರ ಸಾಮರ್ಥ್ಯ ಅವರಲ್ಲಿದೆ. ಅಂದರೆ ನಾವೆಲ್ಲರೂ ನಮ್ಮ ಆತ್ಮಕ್ಕೆ ಬೆಲೆ ಕೊಟ್ಟು ಭಗವಂತನನ್ನು ಅದರೊಳಗಡೆ ನೋಡಬೇಕು. ಸತ್ಯ ಸಂಗತಿ ಅಂದರೆ ಋಷಿಗಳು ಈ ಭೂಮಂಡಲವಲ್ಲದೆ ಬೇರೆ ಲೋಕಗಳಿಗೂ ಸಹಾಯ ಮಾಡ್ತಾ ಇದ್ದಾರೆ. ಈ ಲೋಕದಲ್ಲಿಯೂ ಸಹ ಇದ್ದಾರೆ. ಮಾನವ ಕುಲಕ್ಕೆ ಪರಿವರ್ತನೆಯ ಹಾದಿನ ಮುನ್ನಡೆಸ್ತಾ ಇದ್ದಾರೆ. ಅವರ ಕಾರ್ಯ ಸಾಧನೆ ಎಲ್ಲ ಆ ದೇವರ ಕೃಪೆಯಿಂದ ನಡೀತಾ ಇರೋದು. ಈಗ
1,44,000 ಋಷಿಗಳ ತಂಡವೊಂದು ಈ ಭೂಮಿ ಮೇಲೆ ವಾಸ್ತವ್ಯ ಹೂಡಿದ್ದಾರೆ. ಅವರೆಲ್ಲ ಸಪ್ತಶ್ರೀಗಳ ಮಾರ್ಗದರ್ಶನದಲ್ಲಿ ಮನುಕುಲದ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಶೇಖರ್, ಮೀನಾ ಅವರಿಗೆ ಕೆಲವೊಂದು ವಿಷಯದ ಬಗ್ಗೆ ಅರಿವಿದೆ. ಈ ಲೋಕ, ಮೇಲಿನ ಲೋಕಗಳ ಬಗ್ಗೆ, ಋಷಿಗಳ ಬಗ್ಗೆ ಅಸ್ತಿತ್ವದಲ್ಲಿದ್ದರು. ಅವರೆಲ್ಲ ಮಾನವರಿಗೆ ನೇರವಾಗಲು ಕಾಯ್ತಾ ಇದ್ದಾರೆ. ಅಂದರೆ ಆಧ್ಯಾತ್ಮಿಕದಿಂದ ಹಿಡಿದು ಪ್ರಾಪಂಚಿಕ ಜ್ಞಾನ ಅವರಲ್ಲಿದೆಯಾ? ಮಲ್ಲರವರೇ, ಮನುಕುಲದ ಕಾಲಚಕ್ರದಲ್ಲೇ ಅತ್ಯಂತ ಕ್ಲಿಷ್ಟವಾದ ಘಟ್ಟದಲ್ಲಿ ಈಗ ನಾವಿದ್ದೇವಲ್ಲ. ಇದು ಭಾರಿ ಬದಲಾವಣೆಗಳ ಕಾಲ ಅಂತ ಅನ್ನಿಸ್ತಾ ಇದೆ. ಸುಖ ಸಮೃದ್ಧಿಯ ಬದುಕನ್ನು ನಡೆಸುವಲ್ಲಿ ಅವರು ಕಾಯ್ತಾ ಇದ್ದಾರೆ. ಋಷಿಗಳು ವಿಶ್ವ ಸಂಚಲನವೊಂದನ್ನು ಚಾಲನೆಗೊಳಿಸಿದ್ದಾರೆ ಅಂತ ನಾನು ಕೇಳಿದೆ. ಹೌದು, ಆಧ್ಯಾತ್ಮಕದ ಸಾಧನೆ, ಮುಕ್ತಿ, ಶಿಲಿಂಗ, ಸನ್ಯಾಸಿಯ ಕರ್ಮಗಳು, ಪುನರ್ಜನ್ಮ ಹಾಗೂ ಹೊಸ ಯುಗ ಇವೆಲ್ಲ ಬರುವಾಗ ಸಂಚಲನ ಉಂಟಾಗುತ್ತದೆ. ಮಹರ್ಷಿ ಅಮರ ಕೃಷ್ಣಾನಂದ ಇವರೆಲ್ಲ ಒಬ್ಬ ಋಷಿ ಜ್ಯೋತಿ ಕಾರ್ಯಕರ್ತರು ಅಲ್ಲವೇ? ಹೌದು. ಸುಹಾಯಿನಿ ಚಿಕ್ಕ ವಯಸ್ಸು ಅವಳಿಗೆ. ಅವಳು ಋಷಿಗಳೊಂದಿಗೆ ಕೆಲಸ ಮಾಡಿದ್ದಾಳೆ. ಮಾನವ ಇದುವರೆಗೂ ಕಂಡುಹಿಡಿದ ವಿಜ್ಞಾನ ಪರದಿಯ ಆಚೆಯೇ ಈ ಎಲ್ಲ ವಿದ್ಯುನ್ಮಾನ್ಯಗಳು ನಡೆಯುತ್ತಿರುವುದರಿಂದ ವಿಜ್ಞಾನ ಆಧ್ಯಾತ್ಮವಾಗಿ ವಿವರಿಸೋಕ್ಕೆ ಸಾಧ್ಯವಿಲ್ಲ. ವರ್ಮವರೇ, ಇದು ವಿಜ್ಞಾನ ಮಾನವನ ಮತ್ತು ಆತನ ಸಾಧನೆಗೆ, ಗ್ರಹಿಕೆಗೆ ನಿಲುಕುವಂತೆ ಸಂಗತಿಗಳನ್ನು ತಿಳಿಸಲು ಮುಂದಾಗುತ್ತದೆ. ಅದು ಸರಿನೇ. ಈ ಹಿಂದೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದ ಅಲೌಕಿಕ ವಿಷಯಗಳು ಸರಿಯಾಗಿ ವಿವರಿಸಿದೆ. ಹಾಗೇನೇ ಅದು ಈ ಭೂಮಿಯಲ್ಲಿನ ಪರದಿ ನಿಧಾನವಾಗಿ ವಿಸ್ತರಿಸುತ್ತೆ. ಈ ಪರದಿಯ ಒಳಗೆ ಸತ್ಯ ಅಥವಾ ಅಸ್ತಿತ್ವ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ವಿಜ್ಞಾನವು ಯಾವುದೋ ವ್ಯಕ್ತಿ ವಸ್ತುವಿನಲ್ಲಿ ಪ್ರಜ್ಞೆಯ ಅಸ್ತಿತ್ವವನ್ನು ಕಂಡುಹಿಡಿಯಲ್ಲ. ಬೆಳಕು ಈ ಜಗತ್ತಿನ ಎಲ್ಲ ಮೂಲೆಗಳು ತಲುಪಿದಾಗ ಆಗ ಈ ಜಗತ್ತು ಬದಲಾಗಲೇಬೇಕಲ್ವಾ? ಈ ಬೆಳಕನ್ನು ಚಾನೆಲ್ ಮಾಡಿ ಜಗತ್ತು ಪರಿವರ್ತನೆ ಆಗುತ್ತೆ. ಋಷಿಗಳು ಪರಿಣಾಮಕಾರವಾದ ಈ ತಂತ್ರವನ್ನು ಕೊಟ್ಟಿದ್ದಾರಲ್ವಾ? ನಮ್ಮೊಳಗೆ ಬೆಳಕು ಪ್ರಕಾಶಿಸಲು ನಾವು ಜಗತ್ತಿನ ಒಂದು ಭಾಗವಲ್ಲವೇ? ನಾವೆಲ್ಲ ಈ ಜಗತ್ತನ್ನು ಬೆಳಕು ಪ್ರೀತಿಗಳಿಂದ ತುಂಬೋಣ. ಬೆಳಗ್ಗೆ ಎದ್ದಾಗ ಮತ್ತು ರಾತ್ರಿ ನಿದ್ರಿಸುವ ಮೊದಲು 15 ನಿಮಿಷದವರೆಗೆ ಬೆಳಕಿನ ಚಾನಲ್ ಮಾಡಬೇಕಲ್ವಾ? ಇಡೀ ಸೃಷ್ಟಿಯೇ ಹೊರಹೊಮ್ಮಿರುವ ಈ ಬೆಳಕಿನಲ್ಲಿ ಮಹಾನ್ ಚೇತನವಿದೆ, ಪ್ರೀತಿ ಇದೆ, ಭವಿಷ್ಯವಿದೆ. ಹೌದು, ಮಾನವ ಪರಿವರ್ತನೆಯಾದರೆ ಉಜ್ವಲ ಭವಿಷ್ಯದಲ್ಲಿ ಎಲ್ಲರೂ ಇರಬಹುದು. ಈ ಬೆಳಕು ಒಂದು ಉನ್ನತ ಕಂಪನಆದ್ದರಿಂದ ಇದನ್ನು ನಾವು ನೋಡಲು ಸಾಧ್ಯ ಇಲ್ಲ. ಇದನ್ನು ಕಂಪನಕ್ಕೆ ಪರಿವರ್ತಿಸಿಕೊಳ್ಳಬೇಕು. ಎಲ್ಲರೂ ಕಣ್ಣು ಮುಚ್ಚಿ ಧ್ಯಾನ ಮಾಡಿ. ಓಂ ಪರಬ್ರಹ್ಮ ಚಕ್ರಧರ. ಸ್ನೇಹಿತರೆ, ಸತ್ಯಯುಗ ಇದಕ್ಕೆ ಸಂಬಂಧಪಟ್ಟ ವಿಷಯ ಪೋಟಾನ್ ಬೆಲ್ಟ್ ಮತ್ತು ಅದರ ಪ್ರವೇಶದ ಬಗ್ಗೆ ನೋಡಿದ್ರಲ್ಲ. ನಿಮಗೆಲ್ಲ ಏನನ್ಸುತ್ತೆ ಸ್ನೇಹಿತರೆ? ನೀವು ಸತ್ಯದ ಹಾದಿಯಲ್ಲಿ ಹೋಗಬೇಕು ಅಂತಿದ್ರೆ ಖಂಡಿತ ಮಿತ್ರ ಸಂಗಮದ ಈ ಪ್ರಯತ್ನ ಸಾಕಾರಗೊಳ್ಳುತ್ತೆ. ನಿರಂತರ ಇಂಥ ಕಾರ್ಯಕ್ರಮಗಳಿಗೆ ಸ್ಪಂದಿಸಿ, ಗೌರವಿಸಿ. ನಮಸ್ಕಾರ ಸ್ನೇಹಿತರೆ. ಪ್ರಜ್ಞಾಪಲಟದ ಬಗ್ಗೆ ಕೇಳಿದ್ರಿ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಜಗತ್ತಿನೆಲ್ಲೆಡೆ ಜನರು ಪ್ರಜ್ಞೆಯ ಸ್ಥಿತ್ಯಂತರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂತಹ ಬದಲಾವಣೆಗೆ ಹಲವಾರು ಕಾರಣಗಳಿದ್ದರೂ ಕೂಡ ಪೋಟಾನ್ ಬೆಲ್ಟ್ನೊಳಗಿನ ನಮ್ಮ ಪ್ರವೇಶವೂ ಒಂದಾಗಿದೆ ಅಲ್ವಾ? ಇಲ್ಲಿ ಪ್ರಜ್ಞೆ ಎಂದರೆ ಮಾನವ ಕುಲದ ಒಟ್ಟು ಆಲೋಚನಾ ಲಹರಿ. ಆಧುನಿಕ ಬದುಕಿನ ಎಲ್ಲ ವ್ಯವಸ್ಥೆಗಳು ಕೊಡುಕೊಳ್ಳುವಿಕೆಯ ಮೇಲೆ ನಡೆಯುತ್ತದೆ. ಇದು ಕೂಡ ಹಾಗೇನೆ. ನೀವು ಅಂತ ಇರೋದು ನಿಜ. ಇದನ್ನೇ ಎಲ್ಲರೂ ಅವಲಂಬಿಸಿದ್ದಾರೆ. ಅದೇ ಈ ಎಲ್ಲ ವ್ಯವಸ್ಥೆಗಳ ಮೂಲ ಪ್ರೇರಣೆ. ಭಯ, ಭವಿಷ್ಯದಲ್ಲಿ ಅಭಾವ ಉಂಟಾಗುತ್ತದೆ ಅನ್ನೋ ಭಯದಿಂದಾಗಿ ನಾವು ಈ ಸ್ಪರ್ಧೆಗೆ ಇಳಿತಾ ಇದ್ದೀವಿ ಅಲ್ವೇ? ನೀವೀಗ ಕಲಿಯುಗದ ಮಾತನ್ನು ಆಡ್ತಾ ಇದ್ದೀರಿ, ಆದರೆ ನಾವೀಗ ಬೆಳಕಿನ ಯುಗವನ್ನು ಪ್ರವೇಶಿಸುತ್ತಿದ್ದೇವೆ. ಇಲ್ಲಿ ಯಾವುದೇ ಭಯಕ್ಕೆ ಅಸ್ತಿತ್ವ ಇಲ್ಲ, ಯಾವುದೇ ವ್ಯವಹಾರದ ಜಂಜಾಟವಿಲ್ಲ. ಅಂದರೆ ಯಾವುದೂ ಕರಾರು ಇಲ್ಲದೇ ಪ್ರೀತಿಯಿಂದ ಹುಟ್ಟುವ ನಿಸ್ವಾರ್ಥತೆ ಮತ್ತು ಏಕತೆ ಈ ಯುಗದ ಸದ್ಗುಣಗಳು. ಅದೇ ಸತ್ಯಯುಗ, ಬೆಳಕಿನ ಯುಗ. ಸೂಪರ್. ಈಗ ಅರ್ಥ ಆಯಿತು. ಪ್ರಜ್ಞಾಪಲ್ಲಟ ಅಂದರೆ ಇಂದಿನ ಭಯ ಆಧಾರಿತ ವ್ಯವಸ್ಥೆಯಿಂದ ಪ್ರೀತಿ ಬೆಳಕುಗಳ ಹೊಸ ವ್ಯವಸ್ಥೆಗೆ ಏರುವ ಸ್ಥಿತ್ಯಾಂತರ. ಅಣ್ವಸ್ತ್ರಗಳಿಂದ ಎಲ್ಲ ದೇಶಗಳು ನಾಶವಾಗುತ್ತೆ. ನಾವು ಪೋಟಾನ್ ಬೆಲ್ಟನ್ನು ಪ್ರವೇಶಿಸದಂತೆಲ್ಲ ಅದರ ಬೆಳಕು ಭೂಮಿಯಲ್ಲಿನ ಎಲ್ಲರನ್ನ ಪ್ರವೇಶಿಸುತ್ತದೆ. ಅಂದರೆ ಪೋಟಾನ್ ಬೆಲ್ಟ್ನ ಪ್ರವೇಶಕ್ಕೆ ಶರಣಾಗತಿಯೇ ಮೇಲು.
ಅದರಿಂದ ಯಾವ ಭಯನೂ ಇಲ್ಲ. ಅಂದರೆ ಶರಣಾಗತಿ ಎಂದರೇನು? ಅದು ಸಾಧ್ಯವಾಗೋದು ಹೇಗೆ? ನಾವು ಏನನ್ನ ಶರಣಾಗಿಸುತ್ತೇವೆ? ಶರಣಾಗತಿ ಎಂದರೆ ನಮ್ಮನ್ನು ಇನ್ನೊಬ್ಬರ ಅಡಿಯಾಳಾಗಿಸುವ ಬಲವಂತದ ತಟಸ್ಥ ಸ್ಥಿತಿ ಅಲ್ಲ. ಶರಣಾಗತಿಯನ್ನು ಸಾಧಿಸಲು ನಮ್ಮ ಯಾವುದೇ ದುರ್ಗುಣಗಳನ್ನು ಯಾವುದೇ ಪೂರ್ವಾಗ್ರಹವಿಲ್ಲದೆ ಗುರುತಿಸಿ ಅವುಗಳನ್ನು ನಿಸ್ವಾರ್ಥತೆಯಿಂದ ಒಪ್ಪಿಕೊಳ್ಳುವುದೇ ಆಗಿದೆ ಅಲ್ವಾ ತ್ರಿಕಾಲಿಯವರೇ? ಹಾಗಾದರೆ ನಾವು ಒಪ್ಕೊಂಡಾಗ ದೃಢವಾಗಿ ಪ್ರಜ್ಞಾಪೂರ್ವಕವಾಗಿ ಈ ದುರ್ಗುಣನ ತ್ಯಜಿಸಬೇಕು. ಸತ್ಯ ನಮ್ಮ ನಕಾರಾತ್ಮಕತೆಯನ್ನು ಗುರುತಿಸಿ ಸ್ವೀಕರಿಸಿ ಶರಣಾಗಿಸಲು ನಿರ್ಧರಿಸಿದಾಗ ಫೋಟಾನ್ ಬೆಲ್ಟ್ ಚೈತನ್ಯಗಳು ಈ ದುರ್ಗುಣಗಳನ್ನು ನಿವಾರಿಸಲು ಅಗತ್ಯವಾದ ಶಕ್ತಿಯನ್ನು ನಮಗೆ ಕೊಡುತ್ತದೆ. ಇಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ಕರಾರಿಲ್ಲದ ನಿಜವಾದ ಪ್ರೀತಿ ತುಂಬಿಕೊಂಡಿರುತ್ತದೆಯೋ ಆತನ ಭಾವನೆ ಆಲೋಚನೆ ಆಧ್ಯಾತ್ಮಿಕವಾಗಿರುತ್ತದೆ. ಅಂದರೆ ಯಾರಾದರೂ ಅಹಂಕಾರಿಯಾಗಿ ಪ್ರೇಮರಹಿತರಾಗಿದ್ದರೆ ಆತನ ಕ್ರಿಯೆಗಳು ಆಧ್ಯಾತ್ಮಿಕವಾಗಿರೋದಿಲ್ಲ. ಆಧ್ಯಾತ್ಮಿಕ ವ್ಯಕ್ತಿಗಳು ನಾವಾಗಬೇಕಾದ್ರೆ ಸಹ ಮಾನವರ ಬಗ್ಗೆ ಯಾವುದೇ ಕರಾರಲ್ಲದ ಪ್ರೀತಿ ಬೆಳೆಸ್ಕೊಳ್ಬೇಕು. ಜಾಗತಿಕ ಮಟ್ಟದಲ್ಲಿ ಅಧಿಕ ಸಂಖ್ಯೆಯ ಜನರು ಪರಿವರ್ತನೆ ಆದರೆ ಮುಂಬರುವ ಅನಾಹುತಗಳನ್ನು ನಿವಾರಿಸಬಹುದು. ಫೋಟಾನ್ ಬೆಲ್ಟಿನ ಪ್ರವೇಶಕ್ಕೆ ಯಾವ ರೀತಿ ಸಿದ್ಧರಾಗುತ್ತಾರೆ? ಯಾರು ತಮ್ಮ ಸ್ವತ್ತುಗಳಿಗೆ ತೀವ್ರವಾದ ಮೋಹವನ್ನು ಬೆಳೆಸಿಕೊಂಡು ಬಿಟ್ಟು ಕೊಡಲು ನಿರಾಕರಿಸುತ್ತಾರೋ ನಾವೆಲ್ಲ ವಿನಯವಂತರಾಗಿರಬೇಕಾ? ಒಂದು ಉನ್ನತ ಮಟ್ಟದ ಬದುಕನ್ನು ಆರಿಸಿಕೊಳ್ಳುವವರಿಗೆ ಈ ಫೋಟಾನ್ ಬೆಲ್ಟ್ನ ಚೈತನ್ಯಗಳು ಅವರ ಪ್ರಜ್ಞೆಯನ್ನು ಅತ್ಯುತ್ತಮ ಮಟ್ಟಕ್ಕೆ ಏರಿಸಲು ಸಹಾಯವಾಗ್ತದೆ. ಇದು ಸತ್ಯ. ಇಲ್ಲಿಂದ ಮುಂದೆ ನಾವೆಲ್ಲ ಬೆಳಕಿನ ಕಿರಣಗಳಲ್ಲಿ ಶುದ್ಧಿಗೊಂಡು ಬದುಕಬೇಕು. ಇಲ್ಲದಿದ್ದರೆ ಮಾನವನು ಸಾಕಷ್ಟು ಪರಿಶ್ರಮವನ್ನು ಎದುರಿಸಬೇಕಾಗುತ್ತದೆ. ಹೇಳಿ, ಎದ್ದೇಳಿ, ಎಲ್ಲರೂ ಆಧ್ಯಾತ್ಮಿಕ ಮಟ್ಟದಲ್ಲಿ ಮುನ್ನುಗ್ಗಿ ಫೋಟಾನ್ ಬೆಲ್ಟನ್ನು ಪ್ರವೇಶಿಸಿರಿ. ಮೇಡಮ್, ನಾವೆಲ್ಲ ಫೋಟಾನ್ ಬೆಲ್ಟ್ ಸಮೀಪಿಸಿ ಪ್ರವೇಶಿಸಿದಂತೆ ಜನರ ಪರಿವರ್ತನೆ 12 ಹಂತದಲ್ಲಿ ಆಗುತ್ತೆ ಅಂದರೆ ಅದು ಹೇಗೆ ತಿಳಿಸ್ತೀರಾ? ನಾವೆಲ್ಲ ಬದುಕುಳಿಬೇಕಾದ್ರೆ ಬದಲಾಗಲೇಬೇಕು ಎಂಬ ವಾಸ್ತವ್ಯವನ್ನು ಜನರು ಅರ್ಥ ಮಾಡ್ಕೋತಾರೆ. ಅವರು ಬದಲಾಗಲು ಸಿದ್ಧರಾಗ್ತಾರೆ. ಆಗ ಸ್ಪಷ್ಟ ಆಯ್ಕೆ ಆಗುತ್ತೆ. 3ನೇ ಹಂತದಲ್ಲಿ ಆಯ್ಕೆಯಾಗಿರೋ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತಾ? 4ನೇ ಹಂತದಲ್ಲಿ ಸೂರ್ಯನಿಂದ ಉತ್ತಮ ಮಟ್ಟದ ಪ್ರಾಣಶಕ್ತಿಯನ್ನು ಪಡೆದು ಅದರ ಸಹಾಯದಿಂದ ಬದುಕಲು ಸಾಧ್ಯವಾಗುತ್ತೆ. ಆಹಾರ ಸೇವಿಸುವ ಅವಶ್ಯ ನಾವಿಲ್ಲಿ ನೀಗಿಸ್ಕೊಳ್ತೀವಿ. ನಾವೆಲ್ಲ ಏಕತೆಯನ್ನು ಅನುಭವಿಸಿ ವಿಶ್ವಜೀವಿಗಳಾಗ್ತೀವ. 6ನೇ ಹಂತದಲ್ಲಿ ಹಲವಾರು ಋಷಿಗಳು ಮತ್ತು ಅವತಾರಗಳು ಭೂಮಿಗೆ ಇಳಿದು ಬರುತ್ತಾರೆ. ಆಗ ಉನ್ನತ ಜೀವಿಗಳ ಅಸ್ತಿತ್ವನ ನಾವೆಲ್ಲ ಗುರುತಿಸ್ತೇವೆ. ಯಾರು ಪರಿವರ್ತನೆ ಹೊಂದಿರುತ್ತಾರೋ ಅವರು ಈ ಸಂದೇಶವನ್ನು ಎಲ್ಲೆಡೆ ಪ್ರಚಾರ ಮಾಡಿ ಉಳಿದವರಿಗೆ ಬದಲಾಗಲು ನೆರವಾಗಿ ಮಾರ್ಗದರ್ಶಿಸುತ್ತಾರೆ. ಪ್ರತಿಯೊಬ್ಬರು ಬೆಳಕನ್ನ ಅನುಭವಿಸ್ತಾರೆ. ಜನರೆಲ್ಲ ಆತ್ಮ ಸಾಕ್ಷಾತ್ಕಾರ ಹೊಂದ್ತಾರೆ. ಇದು ದೈವ ಸಾಕ್ಷಾತ್ಕಾರದೆಡೆಗೆ ಮೊದಲನೇ ಹೆಜ್ಜೆ. ಜನರೆಲ್ಲ ಅನಂತ ಜೀವಿಗಳಾಗಿ ಬದಲಾಗಿ ಸತ್ಯಯುಗನ ಪ್ರವೇಶಿಸಲು ಅರ್ಹರಾಗ್ತಾರೆ. ಹಾಗಿದ್ರೆ 11 ಮತ್ತು 12 ಹಂತದಲ್ಲಿ ಸತ್ಯಯುಗ ಹೇಗಿರುತ್ತೆ? ಮಾನವ ದೇವರಾಗ್ತಾನೆ. 50% ಜನಕ್ಕೆ ಮಾತ್ರ ಈ ಹಂತ ತಲುಪೋದಕ್ಕೆ ಸಾಧ್ಯತೆ ಇದೆ. ಹಾಗೆ 2012ರಲ್ಲಿ ಸತ್ಯಯುಗ ಪ್ರಾರಂಭವಾಗುತ್ತದೆ. ಅದು ಸುವರ್ಣ ಕಾಲ. ಇದು ಸುಮಾರು 20,000 ವರ್ಷಗಳ ಕಾಲ ಇರುತ್ತೆ. ಅಲ್ಲಿ ನಾವೆಲ್ಲ ಐಕ್ಯತೆಯ ಸ್ಥಿತಿಯನ್ನು ತಲುಪಿರುತ್ತೇವೆ. ಋಷಿಗಳು, ಮಹಾನ್ ಗುರುಗಳು ಫೋಟಾನ್ ಬೆಲ್ಟ್ನಿಂದ ಚೈತನ್ಯಗಳನ್ನು ತಂದು ಯಾರು ಸಿದ್ಧರಾಗಿದ್ದಾರೋ ಅವರಿಗೆ ಕೊಡ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಚೈತನ್ಯ ಅವರೇ. ಇಲ್ಲಿ ಸಂಪೂರ್ಣ ಪರಿವರ್ತನೆ ಸಾಧ್ಯವಾಗಬೇಕಾದ್ರೆ ಹಳೆಯ ಜಾಗದಲ್ಲಿ ಹೊಸದು ಉದ್ಭವಿಸಬೇಕು. ರೇಷ್ಮೆಯ ಗೂಡಿನಿಂದ ಹೊರಬರುವ ಚಿಟ್ಟೆಯಂತೆ. ವೆರಿ ನೈಸ್. ನಾವೆಲ್ಲ ಕಳೆದ 5,000 ವರ್ಷಗಳಿಂದ ಬಾಳುತ್ತಿದ್ದ ಕತ್ತಲೆ ಯುಗ 1974ರಲ್ಲಿ ಕೊನೆಯಾಯಿತು ಅಂತಾರೆ. ಕತ್ತಲಿಂದ ಬೆಳಕಿನೆಡೆಗೆ, ಕಲಿಯುಗದಿಂದ ಸತ್ಯಯುಗದ ಕಡೆಗೆ, ಹೌದಲ್ವಾ ಮೇಡಮ್? ನಾವೆಲ್ಲ ಬೆಳಕಿನ ಯುಗವಾದ ಸತ್ಯಯುಗದೊಳಗೆ ಬದಲಾವಣೆಯ ಅವಧಿಯಲ್ಲಿದ್ದೇವಂತೆ. ರಿಯಲಿ ಐ ಹ್ಯಾವ್ ಟು ಚೇಂಜ್. ಹೊಸ ಯುಗವಾದ ಬೆಳಕಿನ ಯುಗದಲ್ಲಿ ಯಾವುದೇ ಕತ್ತಲೆ ಇರುವುದಿಲ್ಲ. ಅದು ಬೆಳಕು, ಪ್ರೀತಿ, ಸಂಪತ್ತುಗಳ ಸಮೃದ್ಧ ಕಾಲ. ಅಲ್ಲಿ ಜನರು ಯಾವುದೇ ಭಯ, ಕಾಯಿಲೆ, ಸಂಕಷ್ಟಗಳಿಲ್ಲದೆ ನೆಮ್ಮದಿ ಸೌಖ್ಯಗಳ ಲೈಫ್ ನೋಡ್ತಾರೆ. ಇಲ್ಲಿ ಪರಿವರ್ತನೆಯ ಅವಧಿ 432 ವರ್ಷವಿದ್ದು ಅಲ್ವಾ ಸರ್? ಹೌದು ಜಾಫರ್. ಬೆಳಕಿನ ಯುಗದ
ಹೊಸ ರೀತಿ ನೀತಿಗಳಿಗೆ ಒಗ್ಗಿಕೊಳ್ಳುವ ಅವಕಾಶವಿರುತ್ತೆ. ನನಗೆ ಯಾಕೋ ಕುತೂಹಲ ಆಗ್ತಾ ಇದೆ. ನಮ್ಮ ಇಂದಿನ ಸ್ಥಿತಿ ಹೇಗೆ ಇದ್ದರೂ ನಮ್ಮ ಭೂಮಿ ಆ ಅವಧಿಯನ್ನು ಖಂಡಿತ ಪ್ರವೇಶಿಸುತ್ತದೆ. ಈ ಬೆಳಕಿನ ವೇಗ ಎಷ್ಟು ವರ್ಷಗಳಲ್ಲಿರುತ್ತೆ ಚೈತನ್ಯವರೇ? 20,304 ವರ್ಷಗಳಷ್ಟು ಅಸ್ತಿತ್ವ ಇರುತ್ತೆ. ಅನಂತರ ಆಧ್ಯಾತ್ಮಿಕ ಸ್ಥಿತಿ ಕ್ಷೀಣವಾಗುತ್ತೆ. ಯುಗಗಳ ಕುರಿತಾದ ನಿಖರವಾದ ಮಾಹಿತಿಯು ಹಿಂದಿನ ಒಂದು ಸಂಘರ್ಷಪೂರ್ಣ ಅವಧಿಯಲ್ಲಿ ನಷ್ಟವಾಯಿತು ಅಂತಾರೆ. ಭೂಮಿಯು ಇಂಥ ಯುಗಚಕ್ರಗಳನ್ನು ಹಲವಾರು ಬಾರಿ ಹಾದು ಹೋಗಿದೆ, ಹೌದಾ? ಅಂದರೆ ಅವಧಿಯನ್ನು ಆಯ್ದು ಹೋಗುವಾಗ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಆಯಿತು. ಫೋಟಾನ್ ಬೆಲ್ಟ್ ಅನ್ನು ಪ್ರವೇಶಿಸುವಾಗ ಕಾಲ ವೇಗವಾಗಿ ಚಲಿಸುತ್ತದೆ. 2010 ನವೆಂಬರಿನಲ್ಲಿ 24 ಗಂಟೆ ಇದ್ದದ್ದು 10 ಗಂಟೆ ಆಗೋ ಲಕ್ಷಣಗಳಿದೆಯಂತೆ, ಹೌದಾ ಸರ್? ನಮ್ಮ ಭೂಮಿಯಲ್ಲಿ ಪ್ರತಿಯೊಬ್ಬರಲ್ಲೂ ತ್ವರಿತವಾದ ಮಹತ್ತರ ಬದಲಾವಣೆ ನಡೆಯುವ ಸಾಧ್ಯತೆ ಇದೆ ಅಂತ ಕೂಡ ಕೇಳಿದ್ದೀನಿ. ಈ ಬದಲಾವಣೆಯಿಂದ ಜನರಿಗೆ ಆದಷ್ಟು ಬೇಗ ಹೊಂದ್ಕೊಳ್ಳೋ ಕಷ್ಟ ಆಗ್ಬೋದು, ಆದರೆ ಹೊಂದ್ಕೊಳ್ಳೇಬೇಕು. ಆ ಅವಧಿಯಲ್ಲಿ ಪ್ರೋಟಾನ್ ಬೆಲ್ಟ್ ಹಾಗೂ ಋಷಿಗಳ ಅವತಾರದಿಂದ ಎಲ್ಲರಿಗೂ ಗರಿಷ್ಠವಾದ ಅವಕಾಶ ಹಾಗೂ ಅನುಭವ ದೊರೆಯುತ್ತದೆ ಎಂದು ನನಗನ್ನಿಸುತ್ತೆ. ಹಲೋ ವೀಕ್ಷಕರೇ, ನಾವೀಗ ಎಲ್ಲರೂ ಬದಲಾವಣೆ ಹಂತದಲ್ಲಿದ್ದೇವೆ. ಸತ್ಯಯುಗದ ಹಾದಿ ಯಾವುದು, ಹಾದಿಯನ್ನು ದಾಟುವಾಗ 12 ಹಂತಗಳು ಯಾವುದು, ಈ ಫೋಟಾನ್ ಬೆಲ್ಟ್ ಎಂದರೇನು ಎನ್ನುವುದರ ಸ್ಪಷ್ಟ ಚಿತ್ರಣ ಇಲ್ಲಿದೆ. ಬ್ರಹ್ಮಾಂಡದಿಂದ ಸೂರ್ಯ, ವಲಯ ಸೂರ್ಯ, ಕೇಂದ್ರ ಬಿಂದುವಿನ ಸೂರ್ಯನಿಂದ ಬೆಳಕಿನ ಕಿರಣಗಳನ್ನು ಪಡೆಯುವುದು ಹೇಗೆ ಎನ್ನುವುದರ ಮಹತ್ತರ ಚಿತ್ರಣ ಈ ಕಿರು ಧಾರಾವಾಹಿಯಲ್ಲಿ ಬಿಂಬಿತವಾಗಿದೆ. ಲಕ್ಷ್ಮೀಪತಿಯವರ ಆ್ಯಕ್ಟಿಂಗ್ ತರಬೇತಿ ಪಡೆದು ಸತ್ಯಮಿತ್ರರವರಿಂದ ನಿರ್ದೇಶನ ಪಡೆದ ಈ ಪ್ರತಿಭೆಗಳು ಇಲ್ಲಿ ಪ್ರದರ್ಶನ ತೋರಿಸಿದ್ದಾರೆ. ಬನ್ನಿ, ಈ ಆಧ್ಯಾತ್ಮಿಕತೆಯ ಚಿತ್ರಣವನ್ನು ನೋಡಿ ನಾವು ಆಧ್ಯಾತ್ಮಿಕರಾಗೋಣ. ನಮಸ್ಕಾರ. ಮೂರ್ತಿ ಮಿತ್ರ ಸಂಗಮ.